ಎಲ್ರಿಗೂ ಸ್ವಾಗತ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಈ 5 ರಾಶಿಯವರಿಗೆ ಎರಡನೇ ಮದುವೆ ಆಗುವ ಸಾಧ್ಯತೆ ಹೆಚ್ಚು. ಆ ರಾಶಿಗಳು ಯಾವುವು? ವಿಚ್ಛೇದನದ ನಂತರ ಮರುಮದುವೆಯಾಗುತ್ತಾರಾ ಅಥವಾ ಮೊದಲೇ 2 ಮದುವೆ ಆಗುತ್ತಾರಾ ಎಂಬುದನ್ನು ಬನ್ನಿ ನೋಡೋಣ. ಅನೇಕ ಬಾರಿ ಕೆಲವು ರಾಶಿಯವರು ಮೊದಲ ಮದುವೆಯಾಗಿ ಕಾರಣಾಂತರದಿಂದ ಡಿವೋರ್ಸ್ ಪಡೆಯುತ್ತಾರೆ. ಎರಡನೆಯ ಮದುವೆಯ ಬಗ್ಗೆ ಯೋಚನೆ ಇಲ್ಲವೆಂದರೂ ಸಹ ಕೆಲವೊಮ್ಮೆ ಅವರ ರಾಶಿಚಕ್ರಗಳ ಫಲದಿಂದ ಮರುಮದುವೆ ಆಗಲೇಬೇಕಾಗುತ್ತದೆ. ಬನ್ನಿ ಇಂದು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಎರಡನೇ ಮದುವೆಯಾಗಲಿರುವ ರಾಶಿಯವರು ಯಾರು ಎಂಬುದನ್ನು ಇಲ್ಲಿ ನೋಡೋಣ. ವೃಷಭ ರಾಶಿ. ಮದುವೆಯ ವಿಷಯಕ್ಕೆ ಬಂದಾಗ ವೃಷಭ ರಾಶಿಯವರು ತಮ್ಮ ಸಂಗಾತಿಯಿಂದ ನಿರೀಕ್ಷೆಗಿಂತ ಹೆಚ್ಚು ಏನನ್ನೂ ಬಯಸುವುದಿಲ್ಲ. ಬಹುಶಃ ಅಪೇಕ್ಷಿತ ಫಲಿತಾಂಶಗಳನ್ನು ಸಿಗದಿದ್ದಾಗ ಅವರು ಮೊದಲ ಮದುವೆಯನ್ನು ಮುರಿದು ಎರಡನೆಯ ಮದುವೆ ಆಗುತ್ತಾರೆ. ತುಲಾರಾಶಿ. ತುಲಾರಾಶಿಯವರು ತಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಮತ್ತು ಸಮತೋಲನವನ್ನು ಬಯಸುತ್ತಾರೆ. ಮೊದಲ ಮದುವೆಯಲ್ಲಿ ಅದು ಸಾಧ್ಯವಾಗದಿದ್ದಾಗ ಎರಡನೇ ಬಾರಿಗೆ ಮದುವೆಯಾಗುತ್ತಾರೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತಮ್ಮ ಮೊದಲ ವಿವಾಹ ಸಂಗಾತಿಯಿಂದ ಬಯಸಿದ ಸಂಬಂಧವನ್ನು ಪಡೆಯದಿದ್ದರೆ ಎರಡನೇ ಮದುವೆಯಾಗುತ್ತಾರೆ. ಧನುರಾಶಿ. ಧನುರಾಶಿಯವರು ಸ್ವಭಾವತಃ ತುಂಬಾ ಸ್ವತಂತ್ರರಾಗಿರುವುದರಿಂದ ತಮ್ಮ ಮೊದಲ ಜೀವನ ಸಂಗಾತಿಯಿಂದ ಇದನ್ನು ನಿರೀಕ್ಷಿಸುತ್ತಾರೆ. ಅದು ಸಾಧ್ಯವಾಗದಿದ್ದಾಗ ಡಿವೋರ್ಸ್ ಪಡೆದು ತಮ್ಮ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡದ ಸಂಗಾತಿಯ ಕೈ ಹಿಡಿಯುತ್ತಾರೆ. ಕುಂಭರಾಶಿ. ಕುಂಭರಾಶಿಯವರು ತಮ್ಮ ಮೊದಲ ಮದುವೆಯಲ್ಲಿ ಸಂಗಾತಿಯಿಂದ ಜೀವನದಲ್ಲಿ ಬಯಸಿದ್ದನ್ನು ಪಡೆಯದ ಕಾರಣ ಅವರು ತಮ್ಮ ಮೊದಲ ಮದುವೆಯನ್ನು ತೊರೆದು ಎರಡನೇ ಮದುವೆಯಾಗುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.